ದ್ವಾದಶ ಲಿಂಗಗಳಲ್ಲಿ ಒಂದಾಗಿರುವ ಕೇದಾರನಾಥ ದೇವಾಲಯ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ಮಂದಾಕಿನಿ ನದಿಯ ತಟದಲ್ಲಿದೆ. ಈ ಕೇದಾರನಾಥ ದೇವಾಲಯದ ಬಾಗಿಲು 6 ತಿಂಗಳು ಮುಚ್ಚಿದ್ದು ಪ್ರತಿ ವರ್ಷ ಅಕ್ಷಯ ತೃತೀಯದಂದು ತೆರೆಯಲಾಗುತ್ತದೆ. ಕೇದಾರನಾಥ ದೇವಾಲಯದ ಬಾಗಿಲನ್ನು ಮುಚ್ಚುವ ಮೊದಲು ಒಂದು ದೀಪ ಬೆಳಗಲಾಗುತ್ತದೆ. ಆ ದೀಪ 6 ತಿಂಗಳ ನಂತರ ಬಾಗಿಲು ತೆರೆದಾಗಲೂ ಉರಿಯುತ್ತಲೇ ಇರುತ್ತದೆ. ಕೈಲಾಸ ಪರ್ವತದ ನಂತರ ಶಿವನ 2ನೇ ವಾಸಸ್ಥಾನವೆಂದು ಪ್ರಸಿದ್ಧಿಯಾಗಿರುವ ಈ ಪುಣ್ಯಕ್ಷೇತ್ರದಲ್ಲಿ ದಿನಾಂಕ 16 ಜೂನ್ 2013ರಲ್ಲಿ ಸುರಿದ ಭಾರೀ ಮಳೆಯಿಂದ ಭಕ್ತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಅಯ್ಯೋ ಅಯ್ಯೋ, ಇದೆಂಥ ಮಳೆ! ತಂದೆ ಕೇದಾರನಾಥ, ನಿಮ್ಮ ದರ್ಶನಕ್ಕೆ ಬಂದ ಭಕ್ತರನ್ನು ನೀನೇ ಕಾಪಾಡಬೇಕಪ್ಪ. ಈ ರಣಭೀಕರ ಮಳೆಗೆ ಮಂದಾಕಿನಿ ನದಿ ಉಕ್ಕಿ ಹರಿದು ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗ್ತಾ ಇದೆ. ನಮಗಿನ್ನೂ ಉಳಿಗಾಲವಿಲ್ಲ. ಅದು ಅಲ್ಲಿ ನೋಡಿ, ನದಿಯ ನೀರು ಪ್ರವಾಹವಾಗಿ ಹರಿದು ದೇವಾಲಯದ ಕಡೆ ನುಗ್ಗಿ ಬರುತ್ತಿದೆ. ದೇವಾಲಯ ಉಳಿಯುವಂತೆ ಕಾಣುತ್ತಿಲ್ಲ. ತಂದೆ ಭೋಲೆನಾಥ, ಈಗ ನೀನೇ ಏನಾದರೂ ಪವಾಡ ತೋರಿಸಬೇಕಪ್ಪ. ಭಕ್ತರೇ, ಭಯಪಡಬೇಡಿ. ಕೇದಾರನಾಥ ಎಲ್ಲರನ್ನೂ ಕಾಪಾಡುತ್ತಾನೆ. ಆದಷ್ಟು ಬೇಗ ದೇವಾಲಯದ ಕಡೆಗೆ ನಡೆಯಿರಿ. ಅಗೋ, ಅಲ್ಲಿ ನೋಡಿರಿ, ದೇವಾಲಯದ ಹಿಂದಿರುವ ಬೆಟ್ಟದಿಂದ ದೊಡ್ಡ ಬಂಡೆ ಉರುಳಿ ಬರುತ್ತಿದೆ. ಹಾಗಾದರೆ ಕೇದಾರನಾಥ ದೇವಾಲಯ ಅಪಾಯದಲ್ಲಿದೆ. ಅಲ್ಲಿ ನೋಡಿರಿ ಆಶ್ಚರ್ಯವನ್ನು. ಉರುಳಿ ಬಂದ ಬಂಡೆ ದೇವಾಲಯದ ಹಿಂಭಾಗದಲ್ಲಿ ಬಂದು ನಿಂತು ಬಿಟ್ಟಿತು. ಆ ಬಂಡೆ ದೇವಾಲಯವನ್ನು ನಮ್ಮೆಲ್ಲರನ್ನು ಸುರಕ್ಷಿತವಾಗಿರಿಸಿದೆ. ಇದು ಸಾಮಾನ್ಯ ಬಂಡೆಯಲ್ಲ, ಸಾಕ್ಷಾತ್ ಶಿವನೇ ಭೀಮ ಬಂಡೆಯ ರೂಪದಲ್ಲಿ ದೇವಾಲಯದೊಂದಿಗೆ ಭಕ್ತರನ್ನೂ ರಕ್ಷಿಸಲು ಬಂದಿದ್ದಾನೆ. ಈ ರೀತಿ ಭೀಮ ಬಂಡೆ ಕೇದಾರನಾಥ ದೇವಾಲಯದ ಹಿಂಭಾಗ ಅನತಿ ದೂರದಲ್ಲಿ ಬಂದು ನಿಲ್ಲುತ್ತದೆ. ಆಗ ಪ್ರವಾಹವಾಗಿ ಘೋರ್ಗರೆದು ಹರಿದು ಬಂದ ನದಿಯ ನೀರು ಇಬ್ಬಾಗವಾಗಿ ಹರಿದು ಹೋಗುತ್ತದೆ. ಇನ್ನು ಮುಂದೆ ಈ ಬಂಡೆ ಭೀಮಶಿಲೆ ಎಂದು ಜಗತ್ ಪ್ರಸಿದ್ಧಿಯಾಗುತ್ತದೆ.